ಸರ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಬರೋದು ಮೇಕಿಂಗ್, ನೆಕ್ಸ್ಟ್ ಮ್ಯೂಸಿಕ್, ಜೊತೆಗೆ ಸೊ ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಸರ್. ಕಾಲೇಜ್ ಕಲಾವಿದ, ಸೊ ಒಂದು ಒಳ್ಳೆ ಸಿನಿಮಾ. ಸೊ ಹೊಸಬ್ರು ಸಿನಿಮಾ ಅಲ್ಲ ಇದು, ಮೇಲ್ನೋಟಕ್ಕೆ ಹೊಸಬ್ರು ಆಕ್ಟ್ ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತ ಅಂದ್ರೆ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸೊ ಸ್ಟೋರಿ ಬಗ್ಗೆ ಸೊ ಎಲ್ಲ ಒಂದು ರಿವೀಲ್ ಮಾಡಲ್ಲ, ಖಂಡಿತ ಸಿನಿಮಾ ಒಂದು ನೋಡ್ಬೋದು, ಒಂದ್ಸಲ ಆರಾಮ್ಸೆ ನೋಡ್ಬೋದು. ಸಿನಿಮಾ ಒಂದು ಒಳ್ಳೆ ಎಂಜಾಯ್ ಮಾಡ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿದೆ. ಮೇಕಿಂಗ್ ವೈಸ್ ಅಲ್ಲಿ ಹೀರೋ ಇರ್ಬೋದು, ನಾಯಕ ನಾಯಕಿ ಎಲ್ಲರೂ ಅಷ್ಟೇ ಒಂದು ಹಳುಬ್ರ ತರನೇ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲ ಹೊಸ ತಂಡ, ಹೊಸ ಪ್ರಯತ್ನ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರು ಆಕ್ಟರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಹೊಸದು ಅಂತ ಏನೂ ಅನ್ಸೋದೇ ಇಲ್ಲ, ಆ ರೀತಿ ಒಂದು ಮೆಚ್ಯೂರ್ಡ್ ಆಕ್ಟಿಂಗ್ ಇದೆ. ಅಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು, ಬ್ಯೂಟಿಫುಲ್ ಆಗಿದೆ. ಫೈಟ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಓವರ್ ಆಲ್ ಮೂವಿ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಒಂದು ಹೊಸ ಪ್ರಯತ್ನ, ತುಂಬಾ ಚೆನ್ನಾಗಿ. ಆಲ್ ದಿ ಬೆಸ್ಟ್. ಹೇಳಿದೆ ಸರ್, ಇದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಎಲ್ರು ಬಂದು ನೋಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ಆಗಿರ್ಬೋದು, ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಎಲ್ಲ ಹೊಸಬ್ರಾಗಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್. ಕಾಲೇಜ್ ಕಲಾವಿದನ ಹೆಸರು ತಕ್ಕನಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಕಾಲೇಜು ದಿನಗಳು ನೆನಪಾಗ್ಬಿಡ್ತು. ತುಂಬಾ ಚೆನ್ನಾಗಿದೆ. ನಾನು ಏನೋ ಅನ್ಕೊಂಡ್ಬಂದೆ, ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಕಣ್ಣು ಮುಚ್ಕೊಂಡು ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಒಳ್ಳೆ ಮೂವಿ ಕಾಲೇಜ್ ಕಲಾವಿದ. ತುಂಬಾ ಫಿಲ್ಮ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಲ್ಲ ಫ್ಯಾಮಿಲಿ ಅವ್ರು ಕೂತ್ಕೊಂಡು ಬಂದು ತುಂಬಾ ಚೆನ್ನಾಗಿ ನೋಡ್ಬೋದು. ಮಕ್ಕಳು, ತಂದೆ ತಾಯಿ ಎಲ್ಲ ಬಂದು ನೋಡ್ಬೋದು. ಈ ಲವ್ ಯಾವ ತರ ಇದೆ ಅಂತಂದ್ರೆ ನಮ್ದೇ ಅನುಭವಗಳಿವೆಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ನಮ್ಗೆ ತುಂಬಾ ಅನುಭವಗಳಾಗಿದೆ ತರ ಕಾಲೇಜಲ್ಲಿ. ಆದ್ರೆ ನಾವ್ ಯಾವತ್ತು ಯಾವ ಹುಡುಗಿನ ಹುಡ್ಕೊಂಡು ಹೋಗಿಲ್ಲ. ಆಕ್ಚುಲಿ ಹೀರೋ ಹುಡ್ಕೊಂಡು ಹೋಗ್ತಾರಲ್ಲ, ಅದು 4 ವರ್ಷ ಆದ್ಮೇಲೆ ಅವ್ನ ಜೈಲಲ್ಲಿ ಬಂದು ಯಾರು ಹುಡ್ಕಲ್ಲ. ಆಕ್ಚುಲಿ ಮದುವೆ ಆಗತ್ತೆ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಹೀರೋ ಹುಡ್ಕೊಂಡು ಬರ್ತಾನೆ. ಬಟ್ ಆ ತಾಯಿ ಆ ಕೊನೆ ಮೂಮೆಂಟ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಅವ್ರ ತಾಯಿ ಇರ್ಬೇಕಾಗಿತ್ತು, ಆಕ್ಚುಲಿ ಇಲ್ಲ. ಅದೊಂದು ತುಂಬಾ ನೋವು ಕೊಡುವಂತ ವಿಷಯ. ಅದು ಸಾಂಗ್ಸ್ ಗಳ ಬಗ್ಗೆ ಅಂತ ಕೇಳಂಗೇ ಇಲ್ಲ. ಯಾಕಂತಂದ್ರೆ ನನ್ಗೆ ಆಕ್ಚುಲಿ ಸಂಜಯ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಕ್ಲೋಸ್ ಫ್ರೆಂಡ್ ಅವನು. ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ. ಬ್ಯಾಕ್ ಗ್ರೌಂಡಿಂಗ್ ಅಂತೂ ತುಂಬಾ ಸಕ್ಕತ್ತಾಗಿದೆ. ಈ ಹೀರೋ ಅಂತೂ ಆಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹೀರೋ ಅಂತೂ. ಇನ್ನು ಹೀರೋಯಿನ್ ಅಂತೂ ತುಂಬಾ ಕ್ಯೂಟ್ ಆಗಿದ್ದಾರೆ, ಬಬ್ಲಿ ಆಗಿದ್ದಾರೆ. ಕನ್ನಡಕ್ಕೆ ಈ ತರ ಒಂದು ಲವ್ ಸ್ಟೋರಿಗಳು ಕೊರತೆ ಇತ್ತು ನಮ್ಗೆ ಆಕ್ಚುಲಿ. ಆಲ್ಮೋಸ್ಟ್ ಈ ಸಡನ್ ಈ ತರ ಒಂದು 4-5 ವರ್ಷದಲ್ಲಿ ಯಾವ್ದೇ ಮೂವಿಗಳು ಈ ತರ ಬಂದಿರಲಿಲ್ಲ, ಗಣೇಶ್ ಸರ್ದನ್ ಬಿಟ್ರೆ. ಈಗ ಒಂದು ಕಾಲೇಜ್ ಕಡೆಯಿಂದ ಬಂದಿರೋದು ತುಂಬಾ ಸಂತೋಷ ಪಡುತ್ತೆ. ಲಾಸ್ಟ್ ಅಲ್ಲಿ ಒಂದು ಸಾಂಗ್ ಇದೆ, ಒಂದು ಪ್ಯಾಥ ಸಾಂಗ್ ಬಂದ್ಬಿಟ್ಟು. ಆ ಸಾಂಗ್ ಎಷ್ಟು ಡೀಪ್ ಲೆವೆಲ್ ತಗೊಂಡೋಗಿದೆ ಅಂತಂದ್ರೆ, ಅದು ಕಾಲೇಜಲ್ಲಿ ಲವ್ ಫಿಲಮ್ ಹುಡುಗರುಗಳು ಈಗ ಸಡನ್ ಕೇಳಿದ್ರು ಕೂಡ ಎಣ್ಣೆ ಕೂತ್ಕೊಂಡು ಒಂದು 10 ಸರಿ ಕೇಳ್ಬೋದು ಸಾಂಗ್ ನ ಒಂದೇ ಟೈಮ್ ಎಣ್ಣೆ ಹೊಡ್ಕೊಂಡು. ಆಕ್ಚುಲಿ ನನಗೆ ಅನಿಸ್ತಾ ಇದೆ ಹೋಗಿ ನಾನು ಮಾಡ್ಬೇಕಾದ್ರೆ, ನಂದು ಲವ್ ಫಿಲಮ್ ತುಂಬಾ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಈ ಮೂಲಕ ಕೇಳ್ಕೋದು ಅಂತಂದ್ರೆ ಕನ್ನಡ ಜನತೆಗೆ ದಯವಿಟ್ಟು ಹೊಸಬರನ್ನ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಂತ ಇದೀನಿ. ಧನ್ಯವಾದ ಸರ್. ಇದೊಂದು ನ್ಯೂ ಟೀಮ್ ಇದೆ, ಹೊಸ ತಂಡ, ಫೈಟ್ಸ್ಗಳು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡ್ಬಂದಿದ್ದಾರೆ. ಹಾಗೆ ಮ್ಯೂಸಿಕಲ್ ಸ್ಟೋರಿ ಅಂತ ಏನ್ ಹೇಳ್ತಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಬಂದಿದ್ದಾರೆ. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಸೊ ಎಲ್ಲರೂ ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದೇ ತುಂಬಾ ಖುಷಿಯಲ್ಲಿ. ಫಸ್ಟ್ ಆಫ್ ಆಲ್ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಸಂಜಯ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಎಡಿಟ್ ಕೂಡ ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಸಕ್ಕತ್ತಾಗಿದೆ ಮೂವಿ. ತುಂಬಾ ಖುಷಿ ಆಯ್ತು. ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರ್ಮನ್ ಮಲಿಕ್ ಅವರು ಹಾಡಿರೋ ಸಾಂಗ್ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಹೇಳಿದೆ ಸರ್, ಇದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಎಲ್ರು ಬಂದು ನೋಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ಆಗಿರ್ಬೋದು, ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಎಲ್ಲ ಹೊಸಬ್ರಾಗಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್. ಕಾಲೇಜ್ ಕಲಾವಿದನ ಹೆಸರು ತಕ್ಕನಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಕಾಲೇಜು ದಿನಗಳು ನೆನಪಾಗ್ಬಿಡ್ತು. ತುಂಬಾ ಚೆನ್ನಾಗಿದೆ. ನಾನು ಏನೋ ಅನ್ಕೊಂಡ್ಬಂದೆ, ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಕಣ್ಣು ಮುಚ್ಕೊಂಡು ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಒಳ್ಳೆ ಮೂವಿ ಕಾಲೇಜ್ ಕಲಾವಿದ ಅಂತ ಖಂಡಿತ ನನಗೆ ಗೊತ್ತಾಗಲ್ಲ. ದಯವಿಟ್ಟು ತಿಳಿ ಹೇಳಿ. ಹೊಸ ಹುಡುಗ, ಒಂದು ಚಿಕ್ಕ ಪುಟ್ಟ ಗ್ರಾಮದಿಂದ ಬಂದಿರುವಂತ ಹುಡುಗ, ನಾನು ಇಷ್ಟು ಮಾಡಿದ್ದೀನಿ. ಮತ್ತೆ ಇಷ್ಟು ಒಂದು ಥಿಯೇಟರ್ ತರೋದು ಸಾಮಾನ್ಯ ಕೆಲಸ ಅಲ್ಲ. ನಮ್ಮ ಪ್ರೊಡ್ಯೂಸರ್ ಸಾತು ತುಂಬಾ ದೊಡ್ಡದು ನಮಗೆ. ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು. ನಮ್ಮ ಎಡಿಟರ್ ವಿಷಯ ಹೇಳ್ಬೇಕಂದ್ರೆ ಎಡಿಟರ್ ತುಂಬಾ ನೀಟಾಗಿ ಕಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟ್ರು, ಸುಬ್ಬು ಮಾಸ್ಟ್ರು, ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ತುಂಬಾ ಅತ್ಯದ್ಭುತವಾಗಿ ನಮಗೊಂದು ಸ್ಟಂಟ್ ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬಾಲಾ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಾಫರು, ಅವ್ರನ್ನೂ ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಏನಿದೆ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ದಾರೆ. ಮತ್ತೆ ನಮ್ಮ ಹುಲಿ ಕಾರ್ತಿಕ್ ಸರ್ ನೋಡಿರ್ಬೇಕು ನೀವು, ಕಾಮಿಡಿ ಅಲ್ಲಲ್ಲಿ ನಗಿಸ್ತಾ ಒಂದಷ್ಟು ಎಳೆನ ಓಪನ್ ಮಾಡ್ತಾ ಹೋಗ್ತಾರೆ. ಬಟ್ ಬಹಳ ಖುಷಿ ಆಗುತ್ತೆ. ಹಾಗೆ ಒಂದೆಲ್ಲ ಕ್ಯಾರೆಕ್ಟರ್ ಮತ್ತೆ ಹೀರೋ ಆಗಿರ್ಬೋದು, ಎಲ್ಲ ತಂಡ, ನಮ್ಮ ಇಡೀ ತಂಡನೂ ಕೂಡ ನನಗೆ ಒಂದು ಒಳ್ಳೆ ಖುಷಿ ಕೊಟ್ಟಿದೆ. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನೇ ತಪ್ಪುಗಳಿದ್ರು ದಯವಿಟ್ಟು ಕ್ಷಮೆ ಇರಲಿ, ಮತ್ತೆ ಹರಸಿ ಆಶೀರ್ವಾದ ಮಾಡಿ. ತುಂಬಾನೇ ಖುಷಿ ಆಯ್ತು. ಸೊ ನಾನು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ. ಆ್ಯಂಡ್
ನಾನು ರಘು ಸರ್ ಹೋಗ್ಬಿಟ್ಟು ಥ್ಯಾಂಕ್ ಯು ಹೇಳಬೇಕು. ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಚಿತ್ರತಂಡ ಇದೆ, ಭೇಟಿ ಮಾಡಿ ಅಂತ ಹೇಳಿದವರು. ಸೊ ನೆಕ್ಸ್ಟ್ ನಾನು ತರುಣ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು, ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ರೂ ಔಟ್ ಸಿನಿಮಾ. ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಆರವ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಮೀ. ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ಇರ್ಬೋದು, ನಮ್ಮ DOP ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ, ಫೈಟ್ ಮಾಸ್ಟರ್, ನಮ್ಮ ಬಾಲ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು. ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಇದೊಂದೇ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಇದು ನಂದೊಂದು 13ನೇ ಸಿನಿಮಾ. ನಮ್ಮ ಸಂಜು ಅವ್ರು ಆಕ್ಚುಲಿ ಕತೆ ಅಂತ ನನಗೇನು ಪ್ರಾಪರ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲೆ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಮಾಡಿರೋ ಹಾಡುಗಳು ಇದು ಆಕ್ಚುಲಿ. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಅಷ್ಟು ಜೋರಾಗಿ ಚೆನ್ನಾಗಿ ಕಾಣಿಸ್ತು. ಜೊತೆಗೆ ನಮ್ಮ ಹುಲಿ ಕಾರ್ತಿಕ್ ಅವ್ರನ್ನು ಕೂಡ ಅಷ್ಟು ಜೋರಾಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರಿಗೂ. ನಮ್ಮ ಆರವ್ ಅವರಾಗ್ಲಿ, ನಮ್ಮ ಹೀರೋಯಿನ್ ಆಗ್ಲಿ, ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ತುಂಬಾ ಚೆನ್ನಾಗಿ ಡೈರೆಕ್ಟ್ರು ಒಳ್ಳೆ ರೀತಿಲಿ ಅದನ್ನ ಬರೆದು ಎಲ್ಲರಿಗೂ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗಿದೆ. ಇನ್ನು ನೆಕ್ಸ್ಟ್ ನೀವು ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು. ಆಗ್ಲೇ ಯೂಟ್ಯೂಬ್ ಅಲ್ಲಿ ಎಲ್ಲದೂ ಇದೆ, ಟ್ರೈಲರ್ ಇದೆ, ಹಾಡುಗಳಿದೆ, ಅದನ್ನ ಕೇಳಿ ಥಿಯೇಟರ್ ಅಲ್ಲೇನೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ಹೀರೋಯಿನ್ ಫಸ್ಟ್, ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದ್ರು, ಬಟ್ ಸೀರಿಯಲ್ ಮಾಡಿದ್ರು. ಇವರಿಬ್ಬರದ ಮೇಲೆ ನನಗೆ ಡೌಟ್ ಇತ್ತು. ಸೊ ಹೆಂಗಾಗ್ಬೋದು ಅಂತ. ನಿಜವಾಗ್ಲೂ ನೀವೆಲ್ಲರೂ ನೋಡಿರ್ತೀರಾ. ಫಸ್ಟ್ ಬಂದು ಇವರಿಬ್ಬರಿಗೆ ಅಪ್ರಿಸಿಯೇಷನ್ ಮಾಡಿರ್ತೀರಾ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮಿಬ್ರ ಬಗ್ಗೆ. ನನ್ನ ಆಕ್ಟಿಂಗ್ ಬಗ್ಗೆ ನಾನು ಮಾತಾಡಂಗಿಲ್ಲ, ಯಾಕಂದ್ರೆ ನೀವಿಬ್ರು ನನ್ನನ್ನೇ ತಿಂದಾಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ರೆ. ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಲ್ಲ, ನನಗ್ ಮನ್ಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ರು ಆಕ್ಟಿಂಗ್ ತುಂಬಾ ಖುಷಿ ಆಯ್ತು. ಅಷ್ಟೇ ಅಲ್ಲ, ನಾನು ಎಲ್ಲರಿಗೂ ಏನ್ ಹೇಳ್ತಿದ್ದೆ ಗೊತ್ತಾ, ಹೊಸ ಹುಡುಗರು ಪ್ರತಿಯೊಬ್ರು ಹೊಸಬರೇ, ಯಾಕೆ ಇಷ್ಟೊಂದು ಜನ ಹೊಸಬರಿದ್ದು ನಾವು ಏನಾಗುತ್ತೆ ಸಿನಿಮಾ ಅನ್ನೋ ಭಯ ಇತ್ತು. ಬಟ್ ಓವರ್ ಆಲ್ ಟೀಮ್ ನಿಜ ಹೇಳ್ತೀನಿ, ಯಾರು ಹೊಸಬರ ತರ ಮಾಡಿಲ್ಲಪ್ಪ ನಿಜ. ಅದಕ್ಕೆ ಡೈರೆಕ್ಟರ್ ಟ್ಯಾಲೆಂಟ್ ನಿಮ್ಗೆ ಇಲ್ಲ ಅಂದ್ರೆ ಹೊಸಬರ ಹತ್ರ ಹಳಬರ ತರ ಮಾಡ್ಸೋದು ತುಂಬಾ ಕಷ್ಟ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದಿರ. ಆಮೇಲೆ ಹೊಸಬರ ಹತ್ರ ಮಾಡಿಸ್ಬೇಕಂದ್ರೆ ಒಂದೆರಡು ದಿನ ಜಾಸ್ತಿನೇ ಹೋಗುತ್ತೆ. ಆ ತರ ಎಲ್ಲ ಇದ್ದಾಗ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್. ಸೊ ಯಾವ್ದಕ್ಕೂ ಚಿಂತೆ ಮಾಡದೆ ಆರಾಮಾಗಿ ಶೂಟಿಂಗ್ ಮಾಡಿ ಒಂದ್ ಥಿಯೇಟ್ರಿಗೆ ಒಂದ್ ಸಿನಿಮಾ ತರೋದಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಶೂಟಿಂಗ್ ಹೆಂಗಾರ ಮಾಡ್ಕೊಬಿಡೋದು, ಮೊಬೈಲಲ್ಲಿ ಆದ್ರೂ ಮಾಡೋಣ ಅಂತ ಮಾಡ್ಬಿಡ್ಬೋದು. ಬಟ್ ಥಿಯೇಟ್ರಿಗೆ ತಂದು ಜನನ ಸೇರಿಸಿ ನಿಮ್ಗಳದೆಲ್ಲ ಸಪೋರ್ಟ್ ಸಿಗ್ಬೇಕಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಅವ್ರಿಗೆ ತುಂಬಾ ಧೈರ್ಯ ಇರಬೇಕು. ಯಾಕಂದ್ರೆ ದುಡ್ಡು ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ನಂಬಿಕೆ ಇರಲ್ಲ. ಸೊ ಅವರೆಲ್ಲದಕ್ಕೂ ನಿಂತಿದ್ದಾರೆ. ನಾನು ಕೇಳ್ಕೊಳೋ ದೇವ್ರಂದ್ರೆ ನಿಮ್ಮ ಹತ್ರ ಅಷ್ಟೇ. ಅಯ್ಯಪ್ಪ ಇವತ್ತೊಂದು ಸಿನಿಮಾ ಮಾಡಿದ್ದಾರೆ, ಮುಂದೆ ಇನ್ನೂ 10 ಸಿನಿಮಾ ಮಾಡ್ಬೇಕಂದ್ರೆ ನೀವೆಲ್ಲ ಒಂದ್ಸರಿ ಥಿಯೇಟ್ರಿಗೆ ಬಂದು ನಮ್ಮ ಕಾಲೇಜ್ ಕಲಾವಿದ ಸಿನಿಮಾ ನೋಡೋಕ್ಕೂ. ನಿಜ ಹೇಳ್ತೀನಿ, ಆತ್ಮದಿಂದ ಹೇಳ್ತೀನಿ, ಪ್ರತಿಯೊಬ್ರು ಮ್ಯೂಸಿಕ್ ಡೈರೆಕ್ಟ್ರು ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ನಾನು ಅದನ್ನೇ ಈಗ ಹೇಳ್ತಿದ್ದೆ, ಸರ್ ಕಡಿಮೆ ಬಜೆಟಲ್ಲಿ ಹೈ ಬಜೆಟ್ ಮ್ಯೂಸಿಕ್ ಮಾಡ್ಬಿಟ್ಟಿದ್ರೆ ನೀವು, ನಿಮ್ಗೆ ಹೈ ಬಜೆಟ್ ಒಂದು ಕೆಲಸ ಬಂದೇ ಬರುತ್ತೆ. ಇವಾಗ ಕಡಿಮೆ ಬಜೆಟ್ ಅಲ್ಲಿ ಏನೋ ಮಾಡಿದೀನಿ ಅಂತ ಬೇಜಾರಾಗಬೇಡಿ ಅಂದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದಾರಲ್ವಾ ಬ್ಯಾಕ್ ಗ್ರೌಂಡ್ ಸ್ಕೋರು. ನಿಜ ಚೆನ್ನಾಗಿ ಮಾಡಿದೀರಾ, ಒಳ್ಳೇದಾಗ್ಲಿ ಸರ್ ನಿಮ್ಗೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ. ಇನ್ನೂ ಟೋಟಲ್ ಟೀಮ್ ನಿಮ್ಗೆಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ, ಇನ್ನೂ ದೊಡ್ಡದಾಗಿ ಹೆಸರು ಮಾಡೋಣ. ಈ ಟೀಮನ್ನು ಹಿಂಗೆ ಗಟ್ಟಿ ಇಟ್ಕೊಳ್ಳಿ ಸರ್, ತುಂಬಾ ಗಟ್ಟಿ ಇಟ್ಕೊಳ್ಳಿ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಟೀಮು. ಈ ಟೀಮನ್ನು ಬೆಳೆಸ್ಕೊಳ್ಳಿ, ಮುಂದೆ ಒಳ್ಳೇದಾಗುತ್ತೆ. ಎಲ್ಲ ಕಲಾವಿದರಿಗೂ ಎಲ್ಲ ಆಡಿಯನ್ಸಿಗೂ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಫಸ್ಟ್ ಕೇಳ್ಕೊಳ್ಳೋದು ನಮ್ಮ ಪ್ರೊಡ್ಯೂಸರ್ನ ಉಳಿಸಿ, ಅವ್ರು ಇನ್ನೂ ನಾಲ್ಕು ಸಿನಿಮಾ ಬರ್ಬೇಕು ನಮಗೆ. ನಮ್ಮ ಊಟ ನಿಮ್ ಕೈಯಲ್ಲಿದೆ, ದಯವಿಟ್ಟು ಬಂದು ಎಲ್ಲರೂ ಊಟ ಹಾಕಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ ಮೇಡಮ್. ಏನಂದ್ರೆ 6 ವರ್ಷ ಆದ್ಮೇಲೆ ಮತ್ತೆ ಬೆಳ್ಳಿತೆರೆಗೆ ಬರ್ತಾ ಇದೀನಿ. 1 ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿಗೆ ಹೋಗಿದ್ದೆ. ಕೊನೆಗೂ 6 ವರ್ಷದ ನಂತರ ಮತ್ತೆ ನಾನು ಬೆಳ್ಳಿತೆರೆ ಪರದೆ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಸೊ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯ್ತು. ನಮ್ಮ ಸಿನಿಮಾ, ನಮ್ಮ ನಿರ್ಮಾಪಕರು ಗಜಾನನ ಪ್ರೊಡಕ್ಷನ್ಸ್ ಇದು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ. ಸಂಜಯ್ ಮಳ್ಳೊಳ್ಳಿ ಸರ್ ಅವ್ರಿಗೂ ಒಳ್ಳೇದಾಗಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂರಜ್ ಸರ್, ಹಾಗೆ ನಮ್ಮ ಹೀರೋಯಿನ್ ಚೇತನ್ ಲೋಕನಾಥ್ ಅವರು, ಹಾಗೆ ನಮ್ಮ ತಂಡ, ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಫೂರ್ತಿ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ಈ ಸಿನಿಮಾ ಎಲ್ಲ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಸಿನಿಮಾ ಹೇಗಿದೆ ಅಂತ ನೀವೇ ಜನಕ್ಕೆ ತಲುಪಿಸ್ಬೇಕು. ಹಾಗಾಗಿ ಜನರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ನೀವು ಬಂದು ಸಿನಿಮಾನ
ಚಿತ್ರಮಂದಿರದಲ್ಲೇ ನೋಡಿ ನಮ್ಮ ಎಂಟೈರ್ ಟೀಮ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಸ್ಟೋರಿ ಇದೆ, ಎಮೋಷನಲ್ ಇದೆ, ಸೊ ಸಾಂಗ್ಸ್ ಇದೆ. ಸೊ ನೀವು ನೋಡ್ಬೇಕಾದಂತ ಫ್ಯಾನ್ಸ್ಗೆ ಯಾವ ಮೇಡಮ್ ಅದೇ ಇವಾಗ ನೀವೇ ಹೇಳ್ಬಿಡ್ರಿ, ಸಿನಿಮಾಲಿ ಎಲ್ಲ ಇದೆ. ನೀವು ಹೇಳಿದಾಗೆ ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಕತೆ ಇದೆ. ಬರೀ ಕಾಲೇಜ್ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಫ್ಯಾಮಿಲಿ ಎಂಟರ್ಟೈನರ್ ಅಂತಾನು ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬಂದು ಸಿನಿಮಾ ಕೂತ್ರೆ 2 ತಾಸಲ್ಲಿ ಕೇವಲ ನಮ್ಮ ಸಿನಿಮಾ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಜಾಸ್ತಿ ಹೊತ್ತು ಇಲ್ಲ, 2 ತಾಸಿದೆ. ಆರಾಮಾಗಿ ಕುತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸಿಂಪಲ್ ಏನ್ ಗೊತ್ತಾ ಸರ್, ನಮ್ಮ ಮೂವಿ ಬಂದ್ಬಿಟ್ಟು ನಮ್ಮ ದೇಶದ ಸ್ಟೋರಿನೂ ಅಲ್ಲ ಅಥವಾ ರಾಜ್ಯ ಸ್ಟೋರಿನೂ ಅಲ್ಲ, ನಮ್ಮ ಕ್ಲಾಸಲ್ಲಿರೋ ನನ್ನ ಫ್ರೆಂಡ್ ಸ್ಟೋರಿ ಅಥವಾ ನಂದೇ ಸ್ಟೋರಿ ಆಗಿರುತ್ತೆ. ನಾವೇನೋ ದೊಡ್ಡದೇನೋ ವಿಷಯ ಹೇಳಕ್ ಹೋಗಿಲ್ಲ. ನಮ್ಮ ಮನೇಲಿ ನಡೆಯೋ ಸ್ಟೋರಿನ ಅಥವಾ ನಮ್ಮ ಕ್ಲಾಸಲ್ಲಿ ನಡೆದಿರೋ ಸ್ಟೋರಿನ ನಾವು ಸಿನಿಮಾ ಮೂಲಕ ನಿಮ್ಮದೇ ಸ್ಟೋರಿನ ನಿಮ್ಗೆ ತೋರಿಸಿದೀವಿ ಅಷ್ಟೇ. ಸಿಂಪಲ್ ಸ್ಟೋರಿ ನಮ್ಮದು. ಬನ್ನಿ ಒಂದ್ಸರಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ಮೇಟ್ನ ಅಥವಾ ನಿಮ್ಮ ಹಳೆಯ ಗರ್ಲ್ ಫ್ರೆಂಡ್ನ ಅಥವಾ ಜೊತೆಗಿರೋ ಗರ್ಲ್ ಫ್ರೆಂಡೇ ಇರ್ಬೋದು, ಇವ್ರನ್ನೆಲ್ಲ ನೆನ್ಸ್ಕೊಂಡು ಒಂದನಿ ಕಣ್ಣೀರ್ ಹಾಕೊಂಡು ಎಲ್ಲೇ ಇದ್ರು ಚೆನ್ನಾಗಿರೋ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಅಷ್ಟೇ ನಮ್ದು.